ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತೊಂದು ಸ್ಪೆಷಲ್ ವಿಡಿಯೋ ಬರ್ತಾ ಇದೆ. ನಾನು ಸುಹಾಸ್, ನಮ್ಮಪ್ಪ, ನಮ್ಮಮ್ಮ, ವೀರು, ಸ್ನೇಹ ಇಷ್ಟು ಜನ ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ನೋಡೋರಂತೆ ಬನ್ನಿ. ಎತ್ತಿಟ್ಟಿದ್ದೀನಿ. ಇದು ನನ್ನ ಬಟ್ಟೆ, ಒಂದು ಸ್ವಿಮ್ ವೇರು, ಒಂದು ಚಳಿಗೆ ಒಂದಷ್ಟು ಫ್ರಾಕ್ಸು, ಇನ್ನರ್ ವೇರ್ ಆ್ಯಂಡ್ ಇದೆಲ್ಲ ಇರೋದು. ಅವನಿಗೂ ಜಾಸ್ತಿ ಸ್ವೆಟರ್ ಥರದ್ದೇ ತೊಗೊಂಡಿದ್ದೀನಿ. ಇನ್ನೊಂದಷ್ಟು ಟಿ ಶರ್ಟ್ ಚಡ್ಡಿ ಕೂಡ ತೊಗೊಂಡಿದ್ದೀನಿ. ಒಂದೆರಡು ಟೋಪಿ, ಸಾಕ್ಸ್, ಆಮೇಲೆ ಬಿಬ್, ಆಮೇಲೆ ಅವನ ಟವಲ್ ಮತ್ತು ಒಂದಷ್ಟು ಡೈಪರ್ಸ್ ಇಷ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದಲ್ಲದೆ ಒಂದು ಕಿಟ್ಟಲ್ಲಿ ಮಾಮೂಲಿ ನನ್ನ ಮೇಕಪ್, ಅವನ ಕ್ರೀಮ್, ರ್ಯಾಶ್ ಕ್ರೀಮ್ ಇದೆಲ್ಲ ಒಂದು ಪೌಚಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೂ ಒಂದಷ್ಟು ಐಟಮ್ ಇಟ್ಕೋಬೇಕು. ಅವನ ಫೀಡಿಂಗ್ ಬಾಟಲ್, ಆಮೇಲೆ ಒಂದು ವಾಟರ್ ಬಾಟ್ಲು, ಒಂದಷ್ಟು ಐಟಮ್ ಎಕ್ಸ್ಟ್ರಾ ಇದೆ. ಮೆಡಿಸನ್ ಅದೆಲ್ಲ ತೊಗೊತೀನಿ. ನನಗೆ ಮರ್ತೋಗ್ತಾ ಇದೆ, ಯೋಚನೆ ಮಾಡ್ತಾ ಇದ್ದೀನಿ ಏನೇನು ತೊಗೊಳ್ಳೋದು ಅಂತ. ಒಂದೊಂದೇ ನೋಡಿಕೊಂಡು ತೊಗೊತೀನಿ. ಲಾಸ್ಟ್ ಮಿನಿಟಲ್ಲಿ ಒಂದು ಸತಿ ರಿಕಾಲ್ ಮಾಡಬೇಕು. ಯೋಚನೆ ಮಾಡ್ತಾ ಇದ್ದೆ ಅದನ್ನೇ ಏನೇನು ತೊಗೊಳ್ಳೋದು ಅಂತ. ಬಟ್ಟೆಯಲ್ಲಿ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಒಂದೊಂದು ಜೊತೆ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಸ್ವಿಮ್ಮಿಂಗ್ ಪೂಲಲ್ಲಿ 2 ಸತಿ ಬಿದ್ದರೂ ಇರಲಿ ಅಂತ. ಆ್ಯಂಡ್ ಸ್ಲಿಪ್ಪರ್ ತೊಗೋಬೇಕು, ಇರೋದು ಶೂ ತೊಗೊಬೇಕು. ಅದು ಬಿಟ್ಟರೆ ಟಾಯ್ಲೆಟ್ರೀಸ್ ತೊಗೋಬೇಕು. ಅಷ್ಟೇ ಅನ್ಕೊತೀನಿ. ನೋಡೋಣ, ಹೋಗೋಷ್ಟರಲ್ಲಿ ಇನ್ನೂ ಒಂದಷ್ಟು ನೆನಪಾದರೆ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದು. ಈ ಬ್ಯಾಗ್ಗೆ ಪ್ಯಾಕ್ ಮಾಡ್ಕೊತೀನಿ ಇವಾಗ, ಇಬ್ಬರದು ಒಂದೇ ಬ್ಯಾಗಲ್ಲಿ. ಓಕೆ, ವೆಟ್ ವೈಪ್ಸ್ ಒಂದು ಮರ್ತಿದ್ದೆ, ಅದು ಒಂದು ಎತ್ಕೊಂಡಿದ್ದೀನಿ. ಆ್ಯಂಡ್ ಇದು ಅವನಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋಕ್ಕೆ ಟ್ಯೂಬು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ಈ ಥರ ಚೆನ್ನಾಗಿರುತ್ತೆ, ಚಡ್ಡಿ ಥರ ಇರುತ್ತೆ, ಮಕ್ಕಳು ಏನು ಬೀಳಲ್ಲ. ಆರಾಮ್ಸೆ 6 ಮಂತ್ಸ್ ಬೇಬಿಯಿಂದ ಒಂದು 2-3 ಇಯರ್ಸ್ವರೆಗೂ ಆರಾಮ್ಸೆ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಅದು ಹೇಗೆ ವರ್ಕ್ ಆಗುತ್ತೆ ಏನು ಅನ್ನೋದು ನಾನು ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ಓಕೆ, ನಿಮ್ಗೆ ಆಲ್ರೆಡಿ ಒಂದಷ್ಟು ಐಡಿಯಾ ಬಂದಿರುತ್ತೆ ಇಷ್ಟೊಂದು ಬಟ್ಟೆ ಇದೆಲ್ಲ ತೊಗೊಂಡು ಎಲ್ಲಿ ಹೋಗ್ತಾ ಇರ್ಬೋದು ಅಂತ. ನಾವು ಸ್ಟೆಕೇಷನ್ಗೆ ಹೋಗ್ತಾ ಇದ್ದೀವಿ, ಇಲ್ಲೇ ರಾಮನಗರಲ್ಲಿರೋ ರ್ಯಾವಿಶಿಂಗ್ ರಿಟ್ರೀಟ್ಗೆ. ಲಾಸ್ಟ್ ಟೈಮ್ ಕೂಡ ಹೋಗಿದ್ದೆ ಸುನಿ, ವೀರು ಆ್ಯಂಡ್ ಒಂದಷ್ಟು ಜನದ ಜೊತೆ. ಸೊ ಈ ಸತಿ ನನ್ನ ಸುನಿ ಇರಲಿಲ್ಲ, ಅವರು ಕೆಲಸದ ಮೇಲೆ ಆಚೆ ಹೋಗಿದ್ದರು. ಹಾಗಾಗಿ ಮನೇಲಿ ನಾನು ವೀರು ಇಬ್ಬರೇ ಇದ್ವಿ. ಮನೇಲಿರೋ ಬದಲು ಇಲ್ಲೇ ಎಲ್ಲರೂ ರೆಸಾರ್ಟ್ಗೆ ಹೋಗಿ ಬರೋಣ ಅಂದ್ಬಿಟ್ಟು, ನಮ್ಮ ಅಪ್ಪ ಅಮ್ಮನೂ ಬಂದಿರಲಿಲ್ಲ ರೆಸಾರ್ಟ್ಗೆಲ್ಲ. ಸೊ ಅವ್ರನ್ನೂ ಕೂಡ ಕರ್ಕೊಂಡು ಹೋದಂಗೆ ಆಗುತ್ತೆ. ಆ್ಯಂಡ್ ಸುಹಾಸ್ ಕೂಡ ಯಾವುದೂ ಈವೆಂಟ್ ಇರಲಿಲ್ಲ, ಹಾಗಾಗಿ ಅವನು ಸ್ನೇಹ ಕೂಡ ಲಾಸ್ಟ್ ಮೂಮೆಂಟಲ್ಲಿ ಜಾಯ್ನ್ ಆದಳು. ಸೊ ಎಲ್ಲರೂ ಒಂಥರ ಚೆನ್ನಾಗಿರುತ್ತೆ, ಹೋಗಿ ಬರೋಣ ಅಂದ್ಬಿಟ್ಟು ಹೊಡ್ತಾ ಇದ್ದೀವಿ. ಸುನಿ ಒಬ್ಬರು ಮಿಸ್ಸಿಂಗು, ಅವರು ಬಂದಿದ್ದರೆ ಚೆನ್ನಾಗಿರೋದು. ಬಟ್ ಹೇಳಿದ್ನಲ್ಲ, ಅವರು ಕೆಲಸದ ಮೇಲೆ ಆಚೆ ಹೋಗಿದ್ರು, ಇರಲಿಲ್ಲ 2 ಡೇಸ್. ಸೊ ಹಾಗಾಗಿ ಅದೇ ಟೈಮ್ನ ನಾನು ಪ್ಲ್ಯಾನ್ ಮಾಡಿಕೊಂಡು ರೆಸಾರ್ಟ್ಗೆ ಬಂದೆ. ಆ್ಯಂಡ್ ತುಂಬ ಜನ ಕಾರ್ ಬಗ್ಗೆನೂ ಕೇಳ್ತಾ ಇದ್ದೀರಾ. ಇದು ನಮ್ಮದು ಕಿಯಾ ಕಾರ್, ಇದು ಒಂದೇ ಇರೋದು ನಮ್ಮ ಹತ್ರ ಕಾರು. ಆ್ಯಂಡ್ ಇದು ಆಟೋಮೆಟಿಕ್ ಅಲ್ಲ, IMT ಅಂತ ಬರುತ್ತೆ. ಸೊ ಅದು ಇದ್ರ ಬಗ್ಗೆನೂ ತುಂಬ ಜನ ಕೇಳ್ತಾಯಿದ್ರಿ. ಆ್ಯಂಡ್ ಮತ್ತೆ ಹೋಗಿ ಡ್ರೈವಿಂಗ್ ಸ್ಕೂಲಿಗೆ ಕಲ್ತ್ಕೊಂಡ್ರಾ ಅಂತ. ಇಲ್ಲ, ನಾನು ಮುಂಚೆನೇ ಕಲ್ತಿದ್ದೆ ಡ್ರೈವಿಂಗ್ ಸ್ಕೂಲಲ್ಲಿ. ಸುಮ್ಮನೆ ಒಂದು ಸತಿ ರೌಂಡ್ ಟಚಪ್ ನಾನೇ ಓಡಿಸಿ ಕಲ್ತ್ಕೊಂಡೆ ಅಷ್ಟೇ. ಒಂದು ಸತಿ ಓಡ್ಸೋಕ್ಕೆ ಬಂದರೆ ಕಾನ್ಫಿಡೆನ್ಸ್ ಇದ್ದರೆ ಆರಾಮಾಗಿ ಓಡಿಸ್ಬೋದು. ನೀವು ಎಷ್ಟು ವರ್ಷ ಗ್ಯಾಪ್ ಕೊಟ್ರೂ ಅಷ್ಟೇ. ಸ್ವಲ್ಪ ಧೈರ್ಯ ಇರಬೇಕು ಆ್ಯಂಡ್ ಓಡಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು, ಅವಾಗ ಆರಾಮಾಗಿ ಓಡಿಸ್ಬೋದು ಅಷ್ಟೇ. ಆ್ಯಂಡ್ ನಮ್ಮಮ್ಮ ಕೂಡ ಸ್ವಲ್ಪ ಹೆದರ್ಕೊತಾ ಇದ್ರು, ಅಯ್ಯೋ ಅಷ್ಟು ದೂರ ಹೋಗಬೇಕು ಹೆಂಗಿರುತ್ತೆ ಏನೋ ಅಂತ. ನಾನು ಆರಾಮಾಗಿ ಹೋಗ್ತಾಯಿದ್ದೆ, 80-100 ಹೋಗಿದ್ದೀನಿ ಸ್ಪೀಡಾಗಿ. ಯಾಕಂದರೆ ವೀಕ್ ಡೇ ಹೋಗಿದ್ದು, ಅಷ್ಟು ಏನು ಟ್ರಾಫಿಕ್ ಏನೂ ಇರಲಿಲ್ಲ. ರೋಡ್ ಫುಲ್ಲು ನನಗೆ ಖಾಲಿ, ಆರಾಮಾಗಿತ್ತು. ಬೇಗ ಹೋದ್ವಿ, ಆಲ್ಮೋಸ್ಟ್ 1 hour 10 minutesಲ್ಲೆಲ್ಲ ನಾವು ರೀಚ್ ಆಗಿಬಿಟ್ವಿ ಬ್ಯಾಂಗ್ಳೂರಿಂದ ರಾಮನಗರ್ಗೆ. ವೀಕ್ ಡೇಲಿ ಹೋದರೆ ಇದೊಂದು ಈಸಿ ಹೋಗೋಕ್ಕೆ. ವೀಕೆಂಡ್ ಅಂದರೆ ಟ್ರಾಫಿಕ್ ಇರುತ್ತೆ. ಆ್ಯಂಡ್ ಹಾಗಾಗಿ ನಾವು ಮೈಸೂರು ಹೈವೇ ಅಂತ ತೊಗೊಳ್ಳಿಲ್ಲ, ರಾಮನಗರ ಹೋಗೋದ್ರಿಂದ ನಾರ್ಮಲ್ ನಾವು ರೋಡಲ್ಲೇ ಹೋದ್ವಿ. ಚೆನ್ನಾಗಿತ್ತು ಡ್ರೈವು. ಆ್ಯಂಡ್ ಮಾತಾಡಿಕೊಂಡು ಆ್ಯಂಡ್ ಬೆಳಗ್ಗೆನೇ ಬಿಡ್ದಿ ತಟ್ಟೆ ಇಡ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹೊರಟಿದ್ದು. ಸೊ ಅಮೇಝಿಂಗ್ ಆಗಿರುತ್ತೆ, ಬನ್ನಿ ನೀವು ನೋಡೋರಂತೆ. ನಾವು ರೆಸಾರ್ಟಲ್ಲಿ ಹೇಗೆ ಮಜಾ ಮಾಡ್ತೀವಿ, ಏನೇನು ಗೇಮ್ಸ್ ಆಡ್ತೀವಿ, ಹೇಗಿತ್ತು ಏನು. ಆ್ಯಂಡ್ ಸ್ನೇಹ ಬಂದಾಳೆ ನಮ್ಮ ಜೊತೆ. ಸೊ ಹೇಗಿತ್ತು ಏನೋ ಅನ್ನೋದೆಲ್ಲ ತೋರಿಸ್ತೀನಿ. ವೀರು ಕೂಡ ನೋಡ್ಬೋದು, ಆರಾಮಾಗಿ ಮಲ್ಕೊಂಡಿದ್ದಾನೆ. ಅವನಿಗೆ ಎಲ್ಲರೂ ಟ್ರಾವೆಲ್ ಮಾಡುವಾಗ ಆರಾಮಾಗಿ ಮಲ್ಕೊಂಡ್ಬಿಡ್ತಾನೆ, ಅವನೇನಷ್ಟು ಇದಿಲ್ಲ. ಸೊ ನೇಚರೆಲ್ಲ ಚೆನ್ನಾಗಿತ್ತು. ಇದು ಏನಂದರೆ ಈ ರಾಮನಗರ, ಚನ್ನಪಟ್ಟಣ ಎಲ್ಲ ಬಂದರೆ ಒಂಥರ ನೋಡೋಕ್ಕೆ ಖುಷಿ. ಅದರಲ್ಲೂ ಕನಕಪುರನೂ ಅಷ್ಟೇ ಚೆನ್ನಾಗಿರುತ್ತೆ. ನನಗೆ ಈ ಥರ ಸಖತ್ ಇಷ್ಟ. ಇಲ್ಲೆಲ್ಲರೂ ಒಂದು ಮನೆ ಮಾಡಿಕೊಂಡು ಇದ್ಬಿಡಬೇಕು ಅಂತ ಅನಿಸುತ್ತೆ. ನೋಡೋಣ ಫ್ಯೂಚರಲ್ಲಿ. ಹಂಗೆ ಮಾತಾಡ್ತಾ ಇದೆ, ನನಗೆ ಒಂದು ತೊಟ್ಟಿ ಮನೆ ಮಾಡ್ಕೊಬೇಕು ಊರ ಕಡೆ ಅನ್ನೋ ಸಖತ್ ಆಸೆ ಇದೆ.
ನೋಡೋಣ ಫ್ಯೂಚರಲ್ಲಿ. ಫಸ್ಟು ನಮ್ಮದು ಒಂದು ಬೆಂಗಳೂರಲ್ಲಿ ಮನೆ ಅಂತ ಆಗಲಿ, ಅದಾದಮೇಲೆ ಒಂದು ಊರಲ್ಲಿ ಒಂದು ತೊಟ್ಟಿ ಮನೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದರೆ ವೀರುಗೆ ಸಮ್ಮರ್ ಹಾಲಿಡೇಸಲ್ಲಿ ಕರ್ಕೊಬರೋಕ್ಕಾಗಿರ್ಬೋದು, ರಜದಲ್ಲಿ ನಾವು ಬಂದು ಹೋಗೋಕ್ಕೆ ಒಂದು ನೇಚರ್ ಮಧ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ. ಆ್ಯಂಡ್ ನಂಗೆ ತೊಟ್ಟಿ ಮನೆ ಅಂದರೆ ಸಖತ್ ಇಷ್ಟ. ಚಿಕ್ಕದಾಗೆ ಪುಟ್ಟಗೆ ಒಂದು ತೊಟ್ಟಿ ಮನೆ ಮಾಡ್ಕೊಬೇಕು ಅಂತ ಸಖತ್ ಆಸೆ. ಇದ್ರ ಬಗ್ಗೆ ನಾನು ನಮ್ಮ ಎಲ್ಲ ಮಾತಾಡಿದ್ವಿ. ಆ್ಯಂಡ್ ನಮ್ಮೂರಲ್ಲೇ ನೋಡೋಣ, ಇಲ್ಲಾಂದರೆ ಯಾವುದಾದ್ರೂ ಒಂದು ಒಳ್ಳೆ ನೇಚರ್ ಇರೋ ಒಂದು ಊರಲ್ಲಿ ನೋಡಿ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಯಾಕಂದರೆ ವೀರಿಗೂ ಆ ಒಂದು ಊರದು ಸಮ್ಮರ್ ಹಾಲಿಡೇಸಲ್ಲಿ ಬಂದು ಹೋಗಿ ಬರೋದು ಅದೆಲ್ಲ ಚೆನ್ನಾಗಿರುತ್ತೆ. ನಮ್ಮದು ಅಂತ ಒಂದು ಇರಬೇಕಲ್ವ ಊರ ಕಡೆ ಜಾಗ. ಸೊ ಹಾಗಾಗಿ ಅದನ್ನೆಲ್ಲ ಮಾತಾಡಿಕೊಂಡು ಬರ್ತಾಯಿದ್ವಿ. ನೋಡಿ ನೇಚರ್ ಹೇಗಿದೆ ಅಂತ ನೀವು ಕೂಡ ಎಂಜಾಯ್ ಮಾಡಿ. ಆ್ಯಂಡ್ ನಿಮ್ಗೆ ಈ ಥರ ಆಸೆ ಇದೆಯಾ, ಒಂದು ಸ್ವಲ್ಪ ವಯಸ್ಸಾದಮೇಲೆ ಈ ಊರ ಕಡೆ ಹೋಗಿ ಸೆಟ್ಲ್ ಆಗಬೇಕು ಅನ್ನೋ ಥರ ಆಸೆ ಇದೆಯಾ ಅಂತ ಹೇಳಿ. ನನಗಂತೂ ಆಸೆ ಇದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಈಗ ಆಲ್ಮೋಸ್ಟ್ ನಾವು ರೀಚ್ ಆಗಿಬಿಟ್ವಿ. ಎಷ್ಟೊತ್ತಾಯ್ತು ಗೊತ್ತಮ್ಮ? ಎಷ್ಟೊತ್ತಾಯ್ತು ಹೇಳು ನೋಡೋಣ. 10:30 ಆಗಿತ್ತಲ್ವಾ ಸ್ನೇಹ? 10:50 ಆಗಿತ್ತು ಕ್ರಾಸಿಗೆ ಬಂದಾಗ. 11 ಗಂಟೆಗೆ 10 ನಿಮಿಷ ಇತ್ತು. ಈಗ ಎಷ್ಟು ಹೇಳು? 12 ಗಂಟೆನಾ? 1 ಅವರ್ಗೆ ಬಂದ್ಬಿಟ್ಟಿದ್ದೀವಿ. ಎಲ್ಲೂ ಟ್ರಾಫಿಕ್ ಇರ್ಲಿಲ್ಲ ಸ್ವಾತಿ. ವೀಕ್ ಡೇ ಅಲ್ವಮ್ಮ, ರೋಡು ಚೆನ್ನಾಗೈತಲ್ಲ. ಬಟ್ ಇಲ್ಲೊಂದು ಸ್ವಲ್ಪ ಒಳಗಷ್ಟೇ ಅಲ್ವಾ? ಅಲ್ಲೇನೋ ನಿಂತಿದೆ ಮಧ್ಯ ರೋಡಲ್ಲಿ ಕುರಿ. ಹೆಂಗ್ ಓಡಿಸ್ತೆ ಅಮ್ಮ ಕಾರು? ಚೆನ್ನಾಗಿ ಓಡಿಸ್ತೀಯಾ? ಅಯ್ಯೋ ನಂಗೆ ಭಯ ಆಗ್ತಾ ಇದೆ. ಪಕು 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 ಅಂತ ಅಂದೆ ಅಲ್ವಾ? ಎಷ್ಟು ವರ್ಷ ಆಯ್ತು ಸ್ವಾತಿ ನಾವು? 2 ವರ್ಷ ಆಯ್ತು ಅಲ್ಲಿ ಹೋಗಿ. ಅಲ್ಲ, ನಾನ್ ಕಾರ್ ಎತ್ತಿ 2 ವರ್ಷ ಆಯ್ತು. ನಾವು ಊರ್ಗ್ ಹೋಗಿದ್ದೆ ಲಾಸ್ಟ್ ಅಲ್ವಾ ಸ್ವಾತಿ? ಅದಾದ್ಮೇಲೆ ಅಲ್ಲಿ ಇಲ್ಲಿ ಓಡಿಸಿದೆ. ವೀರು ಪ್ರೆಗ್ನೆಂಟ್ ಆದ್ಮೇಲೆ ಬಿಟ್ಬಿಟ್ಟಿದೆ ಅಲ್ಲ. 2.5 ವರ್ಷನೇ ಆಗೋಗೋಯ್ತು. ನಾವು ನೀವು ಎಲ್ಲ ಫ್ಯಾಮಿಲಿ ಊರ್ಗ್ ಹೋಗಿದ್ದೆ. ಸುಮಾರು ಹಳೆ 4 ವರ್ಷ ಆಯ್ತಾ? 3 ವರ್ಷ ಆಯ್ತಾ? 3 ವರ್ಷ ಆಯ್ತೇನೋ ಮೇಲೆ ಆಯ್ತು ಹೊತ್ತು. ಅವಾಗ ನೋಡಿದ್ ಈಗ್ಲೂ ಹಂಗೆ ಓಡಿಸ್ಕೊಳ್ತಾ ಇದ್ದೀನಿ. ನಾನ್ ಮರ್ತೋಗಿರ್ತೀಯ ಅನ್ಕೊಂಡೆ. ನಾನು ಯಾರು ನೋಡು ಇರ್ಲಿ. ಸ್ವಾತಿ ಗೌಡ. ಇಲ್ಲಿ ನೋಡಿ, ಇಲ್ಲಿ ಹೆಸರು ಬಂದ್ಬಿಟ್ವಿ. ಇದೇನೇನಾ? ಇನ್ನು ಮುಂದೆ ಕಾರ್ ಪಾರ್ಕಿಂಗ್. ಇದು ಇದೆ ಅಪ್ಪ, ಒಂದು ಕುದುರೆ ಇದೆ. ಅಲ್ಲಿ ನೋಡ್ಕೊಳ್ಸು ಆ ಕಡೆ. ಹೋಗಲ್ಲ, ಹೋಗುತ್ತೆ ಇನ್ನೊಂದು ಸ್ವಲ್ಪ ಅಷ್ಟೇ. ಹೌದಾ? ಲೆಫ್ಟ್ ಬಾಯ್ ಒಂಚೂರು. ಆಲ್ರೆಡಿ ಫ್ಯಾಮಿಲಿಗಳೆಲ್ಲ ನೀನು ಎಲ್ಲ ಆಡಬೇಕು. ಟ್ರೈ ಮಾಡ್ತೀನಿ ಅಮ್ಮ. ಅಲ್ಲೊಂದ್ ಐತೆ ನೋಡಿ, ರಬ್ಬರ್ ಬ್ಯಾಂಡ್ ತರ, ಈ ಬಿಲು ಬಾಣ ತರ. ಅದಾಡಮ್ಮ. ಯಾವ್ದೇ? ಆಕಾಶಕ್ಕೆ ಹಾರಿಸ್ತಾರೆ. ಅಯ್ಯೋ ನಾನ್ ಬೇಡ ಸ್ವಾತಿ. ಸ್ನೇಹ ಸುಹಾಸ್ ಆಗಲ್ಲ ಗುರು. ನೋಡಿ ಆಗ್ಲೇ ಮೀಟ್ರ್ ಅಲ್ಲ, ಹುಷಾರಿಲ್ಲ. ಓ ಎಂಜಾಯ್ ಮಾಡೋದು. ಅದೆಲ್ಲ ಇಲ್ಲ, ಆಡಬೇಕಂದ್ಮೇಲೆ ಆಡಬೇಕು. ಎಲ್ಲಿ ಗುರು ನಿಲ್ಸೋದು? ಅಲ್ಲಿ ಅದ್ರ ಪಕ್ಕದಲ್ಲಿ. ಫೋನ್ ಬೇಕು ಕೊಡಮ್ಮ ಚೆಕ್ಕಿನ್ಗೆ. ಈ ಫೋನಲ್ಲಿ ಚೆಕ್-ಇನ್ ಎಲ್ಲ ಮಾಡ್ತಾಯಿದ್ದೀವಿ. ಇದು ಅಷ್ಟೇ, ಇದು ಒಂದು ಲಕ್ಸುರಿ ರೆಸಾರ್ಟು. ನಿಮಗೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು, ಅದರಲ್ಲೂ ಒಂದು ಒಳ್ಳೆ ಸಕ್ಕತ್ತಾಗಿರೋ ಫುಡ್ ಬೇಕು, ಒಂದು ತುಂಬ ಕ್ಲೀನ್ ಆ್ಯಂಡ್ ತುಂಬ ಲಕ್ಸುರಿ ಫೀಲ್ ಆಗುವಂಥ ರೆಸಾರ್ಟ್ ಬೇಕು. ಅದು ನಮ್ಮ ಬೆಂಗಳೂರು ಹತ್ರದಲ್ಲೇ ಇರಬೇಕು ಅಂತ ನಿಮ್ಗೆ ಏನಾದ್ರು ಇದ್ದರೆ ರಾವಿಶಿಂಗ್ ರಿಟ್ರೀಟಿಗೆ ನೀವು ಬರ್ಬೋದು. ಫುಡ್ ಆಗಿರ್ಬೋದು, ಇಲ್ಲಿರೋ ಸ್ಟೇ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ಇದೆ ಆಯಿತಾ. ಅಂದರೆ ನಿಮಗೆ ಡೇ ಔಟ್ ಪ್ಯಾಕೇಜಿಂಗ್ ಥರ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ
ಆಚೆಗಡೆ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಇರೋ ಥರ ರೂಮ್ಗಳು ಸಿಗುತ್ತೆ, ಜಗುಸಿ ಇರೋ ಅಂಥ ರೂಮ್ ಸಿಗುತ್ತೆ, ಟೆಂಟ್ ಸಿಗುತ್ತೆ. ನಿಮ್ಮ ಬಜೆಟ್ಗೆ ನೀವು ಯಾವ ಥರ ಬೇಕು ನೀವು ತೊಗೊಬೋದು. ಆ್ಯಂಡ್ ಇವ್ರದ್ದು ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಡೇ ಔಟ್ ಪ್ಯಾಕೇಜ್ ಎಲ್ಲ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಏನೇನು ಇನ್ಕ್ಲೂಡ್ ಇರುತ್ತೆ, ಯಾವ್ಯಾವ ಥರ ಪ್ಯಾಕೇಜ್ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಸೊ ನೀವು ಯಾರು ಹೋಗೋರಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವುದು ಪ್ಯಾಕೇಜ್ ತೊಗೊಂಡ್ರೆ ನಿಮಗೆ ಬಜೆಟ್ ವೈಸ್ ನಿಮಗೆ ವರ್ತ್ ಅನಿಸುತ್ತೆ ಆ್ಯಂಡ್ ನಿಮ್ಗೆ ಯಾವುದಕ್ಕೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ನಾನು ಹೇಳ್ದಂಗೆ ಎಲ್ಲ ಹಾಕಿರ್ತೀನಿ. ನನ್ನ ವೈಟ್ ಕಲರ್ ಫ್ರಾಕ್ದು ಕೂಡ ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ, ಆಯಿತಾ? ಅದನ್ನು ಕ್ಲಿಕ್ ಮಾಡಿ ನೀವು ಈ ಡ್ರೆಸ್ನ ಶಾಪ್ ಮಾಡ್ಬೋದು. ಇನ್ಮೇಲಿಂದ ನಾನು ಹಾಕೊಳ್ಳೋ ಔಟ್ಫಿಟ್ಗಳನ್ನ ಲಿಂಕ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಸೊ ಮರೀದೆ ಚೆಕ್ ಮಾಡಿ. ತುಂಬ ಜನ ಕೇಳ್ತಾ ಇರ್ತೀನಿ ರಿಪೀಟು. ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಪ್ರೊಫೈಲಲ್ಲಿ ಮಿಂತ್ರಾದಲ್ಲಿ ತೊಗೊಂಡಿರೋ ಲಿಂಕ್ನೆಲ್ಲ ಒಂದು ಹೈಲೈಟಲ್ಲಿ ಹಾಕಿದ್ದೀನಿ. ಅದರಲ್ಲಿ ನನ್ನ ಔಟ್ಫಿಟ್ಗಳನ್ನ ನಾನು ಅಲ್ಲಿ ಲಿಂಕ್ಗಳನ್ನ ಕೊಡ್ತಾಯಿದ್ದೀನಿ. ಸೊ ನೀವು ಅದನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಇಷ್ಟ ಆಗಿರೋ ನಿಮಗೆ ನಾನು ವೇರ್ ಮಾಡಿರೋ ಬಟ್ಟೆಗಳನ್ನ ನೀವು ತೊಗೋಬೋದು. ಸೊ ಈ ಫ್ರಾಕ್ ಅಷ್ಟೇ ತುಂಬ ಕಂಫರ್ಟಬಲ್ ಆಯಿತು, 100% ಕಾಟನ್ ಆ್ಯಂಡ್ ತುಂಬ ಪ್ರೀಟಿಯಾಗಿತ್ತು. ಈ ಫ್ರಾಕ್ ಬೇಕು ಅಂದರೆ ತೊಗೊಳ್ಳಿ. ತುಂಬ ಕಲರ್ ಆಪ್ಷನ್ಸ್ ಇದೆ ಆ್ಯಂಡ್ ಸೈಜಸ್ ಕೂಡ ಪರ್ಫೆಕ್ಟ್ ಆಗಿದೆ. ನನಗೆ ಸಖತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಕಂಫರ್ಟಬಲ್ ಆಗಿತ್ತು ಮೇಯ್ನಾಗೆ. ಸೊ ಇವಾಗೆಲ್ಲ ಲಾಗಿನ್ ಆಗ್ತಾಯಿದ್ದೀವಿ ಆ್ಯಂಡ್ ಯಾವ ಥರ ಪ್ಯಾಕೇಜ್ ತೊಗೊಂಡಿರ್ತಾರೆ ಆ ಥರ ಬ್ಯಾಂಡ್ಗಳನ್ನ ಹಾಕ್ತಾರೆ, ಗೇಮ್ಸ್ಗಾಗಿರ್ಬೋದು, ಫುಡ್ಗೆ, ಅದಕ್ಕೆಲ್ಲ. ಸೊ ಎಲ್ಲರೂ ಬ್ಯಾಂಡನ್ನ ತೊಗೊತಾ ಇದ್ದೀವಿ. ಇದು ವಾಟರ್ ಪ್ರೂಫ್ ಇರುತ್ತೆ, ನೀವು ಹೋಗೋರ್ಗೂ ಆರಾಮಾಗಿರುತ್ತೆ, ಬ್ಯಾಂಡು ಕಟ್ಟಾಗಲ್ಲ. ಆ್ಯಂಡ್ ಎಲ್ಲ ಡೀಟೇಲ್ಸು ಎಲ್ಲ ಕೊಟ್ಟು ನಾನು ಲಾಗಿನ್ ಮಾಡಿಕೊಂಡೆ. ನಮ್ಮ ಅಮ್ಮಂಗೆ ಫಸ್ಟ್ ಟೈಮ್ ಈ ಥರ ನಾನು ಆಚೆ ಕರ್ಕೊಂಬರ್ತಾರೆ. ನನಗೆ ಈ ಥರ ಎಲ್ಲನೂ ಕರ್ಕೊಂಡೋಗಿ ಮಜಾ ಮಾಡ್ಕೊಂಬರ್ಬೇಕಂತ ಸಖತ್ ಆಸೆ. ಯಾಕಂದರೆ ನಾವು ದೂರ ಅಂತೂ ಎಲ್ಲೂ ಟ್ರಾವೆಲ್ ಮಾಡಲ್ಲ. ಅಲ್ಲಿ ಆದರೂ ಈ ಥರ ಹೋಗಿ ಬಂದರೆ ಸ್ಟೇಕೇಷನ್ಗೆ ಮೈಂಡ್ ತುಂಬ ರಿಲೀಫ್ ಅನಿಸುತ್ತೆ ಆ್ಯಂಡ್ ಒಂದು ಚೇಂಜ್ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿದೆ. ಆ್ಯಂಡ್ ರಾವಿಶಿಂಗ್ ರಿಟ್ರೀಟ್ ಅಂತೂ ಹೇಳಿದ್ನಲ್ಲ, ತೋರಿಸ್ತೀನಿ ಬನ್ನಿ ರೆಸಾರ್ಟ್ ಹೇಗಿದೆ ಏನು ಅಂತ. ನೀವೇ ಹೇಳ್ತೀರಾ, ಕಳೆದೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿದೆ ಪ್ರಾಪರ್ಟಿ. ಒಂದೇ ಒಂದು ಇದ್ರ ಬಗ್ಗೆ ಬ್ಯಾಡ್ ರಿವ್ಯೂ ಏನೂ ಇಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ನೀವೇ ಹೇಳ್ತೀರಾ 5 ಔಟ್ ಆಫ್ 5 ಕೊಡ್ಬೋದು ಈ ರೆಸಾರ್ಟ್ಗೆ. ಒಂದು ಪ್ರೀಮಿಯಮ್ ಲಕ್ಸುರಿ ರೆಸಾರ್ಟ್ ಇದು, ರಾವಿಶಿಂಗ್ ರಿಟ್ರೀಟ್ ರಾಮನಗರ್. ನೀವು ಆರಾಮ್ಸೆ 1 ಅವರಲ್ಲಿ ನೀವು ರೆಸಾರ್ಟ್ಗೆ ಬಂದುಬಿಡ್ಬೋದು. ಆ್ಯಂಡ್ ಇಲ್ಲಿರೋ ಸ್ಟಾಫ್ಗಳ ಬಗ್ಗೆನೂ ಅಷ್ಟೇ ತುಂಬ ಫ್ರೆಂಡ್ಲಿ, ತುಂಬ ಚೆನ್ನಾಗೇ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ರೂಮ್ ಮೇಲಿತ್ತು, ಸೊ ನಮ್ಮನ್ನ ಬಗ್ಗಿಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅಷ್ಟೇ ಒಂಥರ ರೈಡ್ ಚೆನ್ನಾಗಿರುತ್ತೆ. ಬನ್ನಿ ನೋಡಿ ಎಂಜಾಯ್ ಮಾಡಿ. ಅದು ಗಾಡಿಗೆ ಹತ್ಕೊಂಡು ರೆಡಿ ಕುತ್ಕೋ. ಕುತ್ಕೋ ವೀರ್. ಏಯ್ ಹತ್ತು ನೀನು ಹೋಗಮ್ಮ. ಎಲ್ಲ ಕೊಡ್ತೀನಿ. ಚೆಸ್ ತಗೋ. ನೀನೇ ಬಂದು ವೀರು ಏನು ಅಲ್ಲಿ ನೋಡಿ, ಇಲ್ಲಿ ಅಂಬನೂ ಇದೆ, ಕುದುರೆ ಎಲ್ಲ ಇದೆ ಇಲ್ಲಿ, ಗೊತ್ತಾ ನಿಂಗೆ? ಇವನು ಹೆಂಗಿದೆ ಕಿತ್ತಾಕ್ಬಿಡ್ತಾನೆ. ಕೀಳ್ಬಾರ್ದು ಚಿನ್ನು, ಅದು ನಾಳೆ ಹೋಗೋರ್ಗು ಇರಬೇಕು, ಇಲ್ಲ ಊಟ ಹಾಕಲ್ಲ ಅವರು. ನಿನ್ಗೆ ಹಾಕ್ಬೇಕಾಯ್ತು, ನಂಗೆ ಹಾಕೋರು ಈ ಕಡೆ ಅಲ್ಲ ಇವನ್ಗೆ ಬಿಡಿ. 2 ನಿಮಿಷ ಕಿತ್ತಾಕಿದವ ಅಲ್ವಾ, ಅದಕ್ಕೆ ಹಾಕಲ್ಲ ಅವ್ರಿಗೆ. ಓಕೆ
ಓಕೆ ಅಲ್ಲಿ ನೋಡಲ್ಲಿ ಏನು ಬಂತು ಎಲ್ಲಿ ಬಂದಿಲ್ಲ ಬಂದೆಲ್ಲ ಬಿಸ್ಕಿಟ್ ಹುಡುಕ್ತಾವನೆ ವೀರು ಇವಾಗ ಅಲ್ಲಿ ನೀರ್ ಹತ್ರ ಕರ್ಕೊಬಾ ಅಮ್ಮ ವೀರು ವೀರು ಬಾ ಏ ಬೀಳ್ಸ್ಬೇಡ ಬಟ್ಟೆ ಚೇಂಜ್ ಮಾಡ್ಬೇಕು ಹೊಡೆದಾಕ್ತೀನಿ ಟ್ಯೂಬ್ ಎಲ್ಲ ತಂದಿದ್ದೀನಿ ನಾನು ಕಾಲ್ದು ಬೆಲ್ಲ ಬಿಚ್ಚು ಸಾಕ್ಸ್ ಎಲ್ಲ ಐತೆ ಸುಮ್ನೆ ಇರೋ ಒಂದ್ ನಿಮಿಷ ಇರು ಬಿಡಿಸೋದ್ ಬೇಡ ಬಿಟ್ರೆ ಅವನೇ ಹಿಡಿತಾನೆ ಹಾ ಪ್ಯಾಂಟ್ ಬಿಚ್ಚಬೇಕಲ್ಲ ಈಗ ಸುಮ್ನೆ ತೋರ್ಸೋ ಸಾಕು ವೀರು ಅಲ್ಲಿ ಜಿಜ್ಜಿ ಅವನೇ ಹ್ಞೂ ಅಂತ ನೋಡಿ ಅಜ್ಬಿಟ್ಟ ಮಾನು ಬೇಡ ಬಾನು ಕರ್ಕೊಂಬ ವಾಪಸ್ ನಡಿ ಬಾ ವಾಪಸ್ ಬಾ ಸಾಕು ಅವನಿಗೆ ಸಖತ್ ಇಷ್ಟ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಅಲ್ಲಿ ನೋಡಿ ಹೋಣಪ್ಪ ಕಳ್ಳ ನಿಂಗೆ ಅಂತ ಟ್ಯೂಬ್ ಎಲ್ಲ ತಂದಿದ್ದೀನಿ ಊಟ ಮಾಡ್ಕೊಬಿಡ್ರಿ ಹೋಗಲ್ಲ ಹಾಕೊಂಡೇ ಇರ್ಬೇಕು ಏನ್ ತಿಂತ ಇದ್ಯಾ ಹಿಂಗ್ ಶುಗರ್ ಇದೆ ಜ್ಞಾನ ಇದೆಯಾ ಅವನ್ಗೇನಿಗೆ ತಿನ್ಸಿಯಾ ರೂಢಿ ಮಾಡ್ಸಿಯಾ ಬೇಡ ಬಿಡು ಅವ್ನ್ ಬೇಡ ಅಂದ್ರೆ ಬೇಡ ಬಿಡು ಅವ್ನ್ ಬೇಡ ಅಂದ್ರೆ ಬೇಡ ಅಂತ ಗೇಮ್ಸ್ ಆಡಕ್ ಬೇಕು ಸುಬಾ ಜಿಪ್ ಲೈನು ನೀನ್ ಇಲ್ಲ ಹತ್ತಿದ್ರೆ ನೀನು ಆ ಬೆಟ್ಟ ಮೇಲೆ ಬಿಡ್ತಾರೆ ಅಲ್ಲಿ ಹಾ ನೀನು ಹೋಗ್ ಸ್ವಾತಿ ವಿಡಿಯೋ ಮಾಡ್ಕೊಂಡ್ತೀನ ನಾನು ಹೋಗಲ್ಲಪ್ಪ ಸುಬ್ಬ ಹೋಯ್ತಾನೆ ನೀನ್ ಹೋಗಲ್ಲ ಅಂತೆ ಜಿಪ್ ಲೈನ್ ಹತ್ರ ಹೋಗ್ತೀನಿ ಹೋಗೋ ಸುಬ್ಬ ಚೆನ್ನಾಗಿರುತ್ತೆ ಕಟ್ಕಿಟ್ ಆಗೋದ್ರೆ ಏನೋ ಕಟ್ಟಲ್ಲ ನೋಡಿ ತಾತ ಸೈಕಲ್ ಚುಡಿತೈತೆ ನೀನೋಗು ಮಾಡು ಮಾಡು ನೀನ್ ಆಡ್ತೀಯಮ್ಮ ಆಡ್ತೀಯ ಟ್ರೈ ಮಾಡಿ ಆಡ್ಬೇಕು ಬಂದಾಗ ಎಲ್ಲ ಅಡ್ವೆಂಚರ್ ಗೇಮ್ ಆಡ್ಬಿಡ್ಬೇಕು ಇಲ್ಲಪ್ಪ ನಾನು ಆಡಲ್ಲ ನೀನ್ ಆಡು ಸರಿ ಆಡು ನನ್ನಂಗೆ ಇದೆಯಲ್ಲ ಈಗ ನೋಡಕ್ಕೆ ಗೊತ್ತಿಲ್ಲ ನಾಳೆ ಆರ್ಸ್ ಬರುತ್ತಂತೆ ವೀರು ಇವತ್ತು ಆರ್ಸಿಲ್ಲ ನೋಡಿ ಚಾಕಿ ಕೊಡ್ಸುತ್ತಂತ ಅಜ್ಜಿ ಹೋಗು ಹೋಗು ಚಾಕಿ ಕೊಡ್ಸುತ್ತಂತೆ ತುಳಿಬೇಕು ನೀನ್ ತುಳಿ ಅಲ್ಲಿ ತೆಗಿತಾರೆ ಹೋಗುತ್ತೆ ತುಳಿ ತುಳಿ ಬಿಡು ಬಲ್ವಾಗ ತುಳಿಬೇಕು
ಟ್ರೈ ಮಾಡ್ದ. ಕರ್ಕೊಮ್ಮ. ಮೇಲ್ಕೆ ಚೂರು ಸರ್ ಅಲ್ಲಿ ಬಾಲ್ ಐತೆ ಪೆನ್ ಬಾಲ್ ಅದು ಪಾಪು ನಿಂಬಿಟ್ರೆ ಕಷ್ಟ ಆಗುತ್ತೆ. ಗುಡ್. ಟ್ರೈ ಹಿಡ್ಕೊಳ. ನಾನು ಅರ್ಥ ನಾನು ಅದಾಡ್ಬೇಕು. ಇಳಿರಿ ಸರ್, ಇಳಿರಿ ಸರ್, ಇಳಿರಿ ಸರ್, ಇಳಿರಿ ಸರ್, ಬಿಡಿ. ಕಚ್ಕೋತಾ ಇಲ್ಲ ಅದು. ಹಾಂ ಔಟ್ ಆಫ್ ಬೌಂಡ್ರಿ. ನೀನು ಟ್ರೈ ಮಾಡು. ಓಯ್ ಹ್ಞೂ ಅಷ್ಟೇ 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 ಬಿಡಪ್ಪ. ಬಾರೆ ಬಾರೆ, ನೀನು ಫೋನ್ ನೀ ಒಳಗಿಕ್ಕೋ, ಹೋಗು ಪಟ್ 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 ಪಟ್. ಜಾಗ ಬಿಡಪ್ಪ. ಇವಳು ಸ್ಟ್ರೆಂತ್ ನೋಡೋಣ. ಅದು ವೈರ್ ಏನು ಹಿಡ್ಕೊಬೇಡ. ನಾನು ಸ್ಟಾರ್ಟಿಂಗ್ ಇದನ್ನ ಅಲ್ಲಾಡ್ಸ್ಬಿಡಿ. ಟ್ರೈ ಮಾಡಬೇಕು. ಒಂದೇ ಸತಿ ನನಗೆ ಹೇಳ್ಕೊಡ್ಲೇ ಇಲ್ಲ ಸತ್ಯ. ಹೇಳ್ಕೊಡ್ಲಿಲ್ವಾ? ಮತ್ತೆ ಆಡಿ ಏನಿಲ್ಲ. ಅವರು ಸ್ಟ್ರೆಂತ್ ಇರೋದೇ ಹಂಗೆ ಬಿಡಿ, ಟ್ರೈ ಮಾಡಲಿ ಅಷ್ಟೇ. ಓ ಪರ್ವ ವಾ, ಟ್ರೈ ಮಾಡ ಟ್ರೈ ಮಾಡ. ಇವಾಗ ನೋಡು ಕರೆಕ್ಟಾಗಿ ಟ್ರೈ ಮಾಡಿದೆ. ನಾನು ಒಂದ್ಸತಿ ಟ್ರೈ ಮಾಡೋಣ. ಕೈ ಟೇಕನ್ ಮಾಡ್ತಾರೆ ಇದು. ಹೇಳೋಗಮ್ಮ, ಟ್ರೈ ಮಾಡು, ಪರವಾಗಿಲ್ಲ. ಹೋಗ್ಬಿಡ ಹೋಗ್ಬಿಡ, ಇಳ್ಸಮ್ಮ, ಹೋಗಮ್ಮ. ಬಂದಿದ್ದೆ ತಾನೆ, ಎಲ್ಲ ಮಾಡು, ಎಲ್ಲ ನೋಡ್ಬೋದು. ಬೇಡ ಬಿಡೆ, ಹಿಂಸೆ ಮಾಡಕ್ಕೆಲ್ಲ ಹೋಗ್ಬಾರ್ದು. ಆಡಪ್ಪ, ಅದೇನು ಹೊಡಿತ ಆಚೆ ಕಡೆ ಹೋಯ್ತು ಅನ್ಸುತ್ತೆ ಒಂದು ನೋಡು. ಇಲ್ಲ
ಹಿಂಗೆ ಹತ್ರದಿಂದ ಹೋಗಿ ಅದು ಕೊಡಿ ಏನು ಹೊಡಿಬಿಡ್ತಾನೆ ನೋಡೋಣ ಒಂದು ಕೀಪಿಂಗ್ ಮಾಡಿ ಮೇಲಕ್ಕೆ ಬಾಟ್ಲ ನೆಕ್ಸ್ಟ್ ನ್ಯೂ ಇಯರ್ ನೋಡ ನಾನು ಹಚ್ಚಿಕೊಂಡ್ರಾಜು ನೀನು ಹಿಡಿಸ್ತೀನಿ ನಿಧಾನಕ್ಕೆ 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 ಕೊಡು ಸ್ವಾತಿ ಎಲ್ಲ ಮುಂದೆ ಕೊಟ್ಟರೆ ಅಲ್ಲಿಗೆ ಬರ್ತೀವಿ ಸ್ವಲ್ಪ ಮಿಸ್ ಆಯಿತು